ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತ ಯಾದವ್. ವೀಕ್ಷಕರೇ, ಈ ಸ್ಟಾರ್ಟ್ಅಪ್ ದುನಿಯಾ ಅನ್ನೋದು ಸಾಕಷ್ಟು ವೈವಿಧ್ಯಮಯ ಆ್ಯಂಡ್ ಕಲರ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಸ್ಟಾರ್ಟಪ್ಗಳನ್ನು ಅನಾವರಣ ಮಾಡ್ತಾ ಹೋದಾಗ ನಮಗೆ ಒಂದಷ್ಟು ಅನನ್ಯವಾದಂತಹ ಸ್ಟಾರ್ಟಪ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಅವಕಾಶ ಸಿಕ್ತು. ಆ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಕನ್ನಡ ಮರೆಯಾಗ್ತಾ ಇರುವಂತಹ ಈ ಸಮಯದಲ್ಲಿ ಶಾಲಾ ಮಕ್ಕಳಿಂದ ಹಿಡಿದು ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಮತ್ತು ಹೊರ ರಾಜ್ಯಗಳಿಂದ ಬಂದಿರುವಂತಹ ಜನರಿಗೆ ಕನ್ನಡವನ್ನು ಕಲಿಸುವಂತಹ ಪ್ರಯತ್ನವನ್ನು ಈ ಕಂಪನಿ ಮಾಡ್ತಾ ಇದೆ. ಅದುವೇ ಸಂಪರ್ಕಿಸು ಅನ್ನೋ ಕಂಪನಿ. ಸಂಪರ್ಕಿಸು ಕಂಪನಿಯ ಫೌಂಡರ್ ಆಗಿರುವ ಲಾವಣ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಖುಷಿ ಆಯಿತು. ಕನ್ನಡ ಕಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಈ ಒಂದು ಐಡಿಯಾ ಹೇಗೆ ಬಂತು? ಯಾಕಾಗಿ ನೀವು ಇದನ್ನೇ ಚೂಸ್ ಮಾಡಿದ್ರಿ? ಕನ್ನಡ ನಾನು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟಪ್ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಡೈಲಿ ಕಮ್ಯುನಿಕೇಷನ್ಸ್ ಎಲ್ಲೂ ಕನ್ನಡದಲ್ಲಿ ಆಗ್ತಾ ಇರಲಿಲ್ಲ. ನನಗೆ ಕನ್ನಡ ಮಿಸ್ ಆಗ್ತಾಯಿತ್ತು. ನಾನು ಅದ್ರ ಬಗ್ಗೆ ಎಲ್ಲ ಹೀಗೆ ಟ್ರೈ ಮಾಡ್ತಾ ಇದ್ದೆ. ಹಾಗೆ ಮಕ್ಕಳಿಗೆ ಕನ್ನಡ ಕಲಿಸ್ಲಿಕ್ಕೆ ಹೊರಟೆ. ಅಲ್ಲಿಂದ ಶುರು ಆಯಿತು ನಂದು ಕನ್ನಡ ಕಲಿಸೋ ಜರ್ನಿ. ಅದಾದಮೇಲೆ ಅಡಲ್ಟ್ಸ್ಗೆ, ಕಾರ್ಪೊರೇಟ್ಗಳ ಕಂಪನಿಗಳಿಗೂ ಸಹ ನಾನು ಕನ್ನಡನ ಹೇಳ್ಕೊಡ್ತೇನೆ. ಬೇಸಿಕಲಿ ನನಗೆ ಬೆಂಗಳೂರಲ್ಲಿ ವಾಪಸ್ ಕನ್ನಡ ಕೇಳಿಸ್ಬೇಕು. ಇದು ನನ್ನ ಪ್ರೀತಿಯ ಕಳಕಳಿ. ಆ ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ತಾ ನನಗೆ ಅರ್ಥ ಆಗಿದ್ದೇನೆಂದರೆ, ಅವರಿಗೆ ಕಲೀಲಿಕ್ಕೆ ಸೂಕ್ತವಾದ ಆಟಿಕೆಗಳಾಗಲಿ ಅಥವಾ ನಾರ್ಮಲ್ ಟ್ರೆಡಿಷ್ನಲ್ ಬೇಸ್ಡ್ ಬರೆಯೋದು ಬಿಟ್ಟು ಇನ್ನೇನೂ ಇಲ್ಲ. ನಾನೊಂದಷ್ಟು ಹುಡುಕ್ಲಿಕ್ಕೆ, ಮಕ್ಕಳಿಗೆ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡಿದಾಗ ನನಗೇನು ಕಾಣಿಸ್ಲಿಲ್ಲ. ಹಾಗಾಗಿ ನಾನು ಏನು ಪ್ರಾಡಕ್ಟ್ಸ್ ಥರ ಮಾಡಬೇಕು ಅನ್ನೋ ಇದರಲ್ಲಿ ಶುರು ಮಾಡಿದೆ. ಅದರಲ್ಲಿ ನಮ್ಮದು ಫಸ್ಟ್ ಪ್ರಾಡಕ್ಟ್ ಬಂದು ಪದಕಟ್ಟು ಅಂತ. ಇದು ಕಂಪ್ಲೀಟ್ ವರ್ಡ್ ಬಿಲ್ಡ್ ಮಾಡ್ಬೋದು. ಇಂದ ಹಿಡಿದು ವರ್ಣ, ಲಾವಣ್ಯ ಆ ಥರ ಪ್ರತಿ ವರ್ಡ್ನ ನೀವು ಮಾಡಲಿಕ್ಕೆ ಈ ಕಿಟ್ಟಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆ ಆಟ, ಕಲರ್ಸ್ ಇದ್ದರೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಕನ್ನಡ ಎಲ್ಲೂ ಕೇಳಿಸಲ್ಲ. ಬೇಸಿಕಲಿ ಬ್ಯಾಂಗ್ಳೂರಲ್ಲಿ ಅಪಾರ್ಟ್ಮೆಂಟ್ಸಲ್ಲಿದ್ದರೆ ಬೇರೆ ಭಾಷೆಯವರು ಇರ್ತಾರೆ. ಹಾಗಾಗಿ ಕನ್ನಡ ಅಷ್ಟೊಂದು ಅವ್ರಿಗೆ ಕೇಳಲಿಕ್ಕೆ ಸಿಗಲ್ಲ. ಸೊ ಕೇಳೋಕ್ಕೂ ಆಗಲ್ಲ, ನೋಡೋಕ್ಕೂ ಅಂದರೆ ಸ್ಕೂಲ್ ಬಿಟ್ಟರೆ ಬೇರೆ ಎಲ್ಲೂ ಕನ್ನಡ ಅವ್ರಿಗೆ ಮಾತಾಡಲಿಕ್ಕೂ ಸಿಗ್ತಾ ಇರಲ್ಲ. ಇಂಥದ್ರಲ್ಲಿ ಅವ್ರಿಗೆ ಕನ್ನಡ ಕಲಿ ಅಂತ ಅಂದರೆ ಒಂಥರ ಕಷ್ಟ ಕೊಟ್ಟಂಗೆ ಆಗುತ್ತೋ ಹೊರತು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಮಕ್ಕಳಿಗೆ ಇಷ್ಟ ಆಗೋಂಗೆ ಕನ್ನಡ ಕಲಿಸ್ಲಿಕ್ಕೆ ಇದು ಒಂದು ನನ್ನ ಪ್ರಯತ್ನ. ಓಕೆ, ಅಂದರೆ ಈಗ ಮಕ್ಕಳು ಅಂತ ಅಂದರೆ ಎಷ್ಟು ಯಾವ ತರಗತಿಯ ಮಕ್ಕಳಿಗೆ ನೀವು ಇದನ್ನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀರಾ? 1ನೇ ಕ್ಲಾಸ್ ಮಕ್ಕಳಿಗೆ ಇದು ಸೂಕ್ತವಾದದ್ದು. ಯಾಕಂದರೆ ಅಲ್ಲಿ ಕಾಗುಣಿತನೂ ಇಂಟ್ರೊಡ್ಯೂಸ್ ಮಾಡ್ತಾರೆ, ಲೆಟರ್ಸು ಇರುತ್ತೆ. ನನ್ನ ಐಡಿಯಾ ಏನಂದರೆ ಇದು ಕನ್ನಡನ ಅರ್ಲಿ ಎಜುಕೇಷನಲ್ಲಿ ಸ್ಟಾರ್ಟ್ ಮಾಡಬೇಕಂತ. ಬೇಸಿಕಲಿ ಪ್ರೀ ಸ್ಕೂಲಲ್ಲಿ LKG UKGಲಿ ಬರೀ ಸ್ಕಿಲ್ಸ್ ಹೇಳ್ಕೊಡ್ತಾರೆ, ಇಂಗ್ಲೀಷ್ನ ತುಂಬ ಎಂಫಸೈಸ್ ಮಾಡ್ತಾರೆ. ಅದೇ ಜೊತೆಗೆ ಕನ್ನಡನೂ ಎಂಫಸೈಸ್ ಮಾಡಿದ್ರೆ ಮಕ್ಕಳಿಗೆ ಕಲೀಲಿಕ್ಕೂ ಆಗುತ್ತೆ. ಆ ಏಜ್ ಮಕ್ಕಳಿಗೆ ಎಷ್ಟು ಕನ್ನಡ ಅಂದರೆ ಎಷ್ಟು ಲ್ಯಾಂಗ್ವೇಜಸ್ ಬೇಕಾದರೂ ಕಲೀಲಿಕ್ಕೆ ಅವ್ರಿಗೆ ಶಕ್ತಿ ಇರುತ್ತೆ. ದಟ್ ವಿಲ್ ಹೆಲ್ಪ್ ದೆಮ್ ಟು ಲರ್ನ್ ಬೆಟರ್. ಇದು ಅರ್ಲಿ ಎಜುಕೇಷನ್ಗೆ. ಅದಲ್ಲದೆ ಮಕ್ಕಳಿಗೆ ಕಲೀಲಿಕ್ಕೆ ತುಂಬ ಕಷ್ಟಪಡ್ತಾರೆ. 6th 7th ಇದ್ರೇನು ಅವ್ರಿಗೆ ಕರೆಕ್ಟಾಗಿ ವರ್ಡ್ಸ್ ಬರಲಿಕ್ಕೆ ಬರಲ್ಲ, ಜೋಡಿಸ್ಲಿಕ್ಕೆ ಬರಲ್ಲ, ಸ್ವಂತವಾಗಿ ಬರೀಲಿಕ್ಕೆ ಬರಲ್ಲ. ಅಂಥ ಮಕ್ಕಳಿಗೂ ಕೂಡ ಇದು ಒಂದು ಫನ್ ಆ್ಯಕ್ಟಿವಿಟಿ. ಅವ್ರಿಗೆ ಕನ್ನಡ ಕಲಿಯೋಷ್ಟು ಪ್ರೆಷರ್ ಇರಲ್ಲ. ಯೋಚನೆ ಮಾಡಿ ಬರೀತಾರೆ. ಈಗ 5 ಸತಿ ಮಕ್ಕಳಿಗೆ ಬರೀರಿ ಅಂತಂದರೆ ತಪ್ಪು ಬರೆದಿದ್ರು ಅದನ್ನೇ ಕಾಪಿ ಮಾಡಿ ಬರೀತಾರೆ. ಅದೇ ಯೋಚಿಸ್ಲಿಕ್ಕೆ ಮಾಡಿ ವರ್ಡ್ ಫಾರ್ಮ್ ಮಾಡು ಅಂತ ಅಂದರೆ ದೇ ವಿಲ್ ಥಿಂಕ್ ಅ ಲಾಟ್. ಅದು ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಸೊ ಈ ಪ್ರಯತ್ನದಲ್ಲಿ ಇದನ್ನು ಶುರು ಮಾಡ್ತಾಯಿದ್ದೀನಿ. ಅದಲ್ಲದೆ ಕನ್ನಡ ಹೇಳ್ಕೊಡ್ಲಿಕ್ಕೆ ಇಂದ ಳ ತನಕ ಮಾತ್ರ ಲೆಟರ್ ಸಿಗುತ್ತೆ. ಅದಲ್ಲದೆ ಫ್ಲ್ಯಾಶ್ ಕಾರ್ಡ್ಸ್ ಆಗಲಿ, ತುಂಬ ಬುಕ್ಸ್ ಆಗಲಿ, ಏನು ಡಿಫ್ರೆಂಟ್ ವೇಸಲ್ಲಿ ಸಿಗ್ತಾಯಿಲ್ಲ. ನನ್ನ ಪ್ರಯತ್ನ ಈ ಥರ ಡಿಫ್ರೆಂಟ್, ಈಗ ಇಂಗ್ಲೀಷ್ಗೆ ಹೇಗೆ ಪ್ರತಿಯೊಂದು ವರ್ಗಕ್ಕೂ ಪ್ರತಿಯೊಂದು ಏಜ್ ಗ್ರೂಪ್ಗೂ ಕಲೀಲಿಕ್ಕೆ ಮಕ್ಕಳಿಗೆ ಇದೆ, ಅದೇ ಥರ ಕನ್ನಡಗೂ ಏಜ್ ಗ್ರೂಪ್ ವೈಸ್ ಬುಕ್ಸ್, ಟೂಲ್ಸ್, ಟಾಯ್ಸ್ ತೊಗೊಂಬರೋ ಪ್ರಯತ್ನದಲ್ಲಿದ್ದೀನಿ ನಾನು. ನೀವು ಹೇಳಿದಾಗೆ ನಿಜ. ಅದು ಮಿಡ್ಲ್ ಸ್ಕೂಲ್ ಮಕ್ಕಳಿಗೂ ಕೂಡ ಕನ್ನಡ ಅಂದರೆ ಮಾತೃಭಾಷೆ ಕನ್ನಡ ಆಗಿದ್ರು ಕೂಡ ವ್ಯಾಕರಣ ಅಂತ ಬಂದರೆ ಭಯ ಬೀಳ್ತಾರೆ. ಅವ್ರಿಗೆ ಬೇಸಿಕ್ ಸ್ಪೆಲ್ಲಿಂಗ್ಸ್ ಗೊತ್ತಿರಲ್ಲ, ಅವ್ರ ಹೆಸರು ಅವ್ರು ಕರೆಕ್ಟಾಗಿ ಬರೀಲಿಕ್ಕೆ ಬರಲ್ಲ. ಆ ಕಷ್ಟಗಳಿದೆ. ಸೊ ಈಗ ಟೀಚಿಂಗ್ ಮೆಥಡ್ ಅಂತ ಬಂದಾಗ ಇವಾಗ ಒಂದಷ್ಟು ನಿಮ್ಮದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ ಯಾವ ರೀತಿಯಾದಂತಹ ಟೂಲ್ ಕಿಟ್ನ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ? ಫಸ್ಟ್ ಫ್ಲಾಗ್ಶಿಪ್ ಪ್ರಾಡಕ್ಟ್ ಪದಕಟ್ಟು ಇದೆ. ಅದು ಬಿಟ್ಟು ಈಗ ನೆಕ್ಸ್ಟು ಬರೀಲಿಕ್ಕೆ ಈಸಿ ಆಗೋ ಥರ ಸ್ಲೇಟು, ಬಳಪ ಅದು ನೆಕ್ಸ್ಟ್ ಲೆವೆಲ್.
ಆ ಥರದ ಒಂದಷ್ಟು ಕ್ರಿಯೇಟಿವ್ ಒನ್ಸ್. ಆಮೇಲೆ ಟಾಕಿಂಗ್ ಪೆನ್ ಅಂತ ಸಿಗುತ್ತೆ ಇಂಗ್ಲೀಷಲ್ಲಿ, ಅದನ್ನು ಕನ್ನಡಗೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಟೆಕ್ನಾಲಜಿನ ತೊಗೊಂಬರ್ತಾ ಇದ್ದೀನಿ ಕನ್ನಡಗೆ, ಸೊ ದಟ್ ಇಟ್ ಬಿಕಮ್ಸ್ ಈಸಿ. ನಾನ್ ಕನ್ನಡ ಪೇರೆಂಟ್ಸ್ ಕೂಡ ಆ ಮಗು ಓದ್ತಾ ಇದ್ರೆ ಮಗು ಕರೆಕ್ಟಾಗಿ ಓದ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಬರಲ್ಲ. ಸೊ ಅದೆಲ್ಲನೂ ಏನೋ ಆ ಗ್ಯಾಪ್ನ ಕವರ್ ಮಾಡಲಿಕ್ಕೆ ಡಿಫ್ರೆಂಟ್ ವೆರೈಟಿ ಆಫ್ ಟೂಲ್ಸ್ ತೊಗೊಂಡ್ಬರ್ತಾ ಇದ್ದೀನಿ. ಓಕೆ, ಇದಿಷ್ಟು ಮಕ್ಕಳದ್ದು ಆದರೆ ಇನ್ನು ದೊಡ್ಡವರಂತ ಬಂದಾಗ ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ? ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಇದು ಸ್ಟ್ರೆಸ್ ಫ್ರೀ ಆ್ಯಕ್ಟಿವಿಟಿ ಥರ ಆಗುತ್ತೆ. ನಾನ್ ಕನ್ನಡಿಗಾಸ್ ಇದ್ದರೆ ಅವ್ರಿಗೆ ಒಂದು ಕನ್ನಡನ ಫನ್ ವೇಯಲ್ಲಿ ಲರ್ನ್ ಮಾಡ್ಬೋದು. ನಾರ್ಮಲ್ ಈಗ ನಾವು ಕನ್ನಡದವರು ಎಷ್ಟು ವರ್ಷ ಆಗಿರುತ್ತೆ ನಾವು ಬರೆದು ಕಲಿತು ಎಲ್ಲ. ಸೊ ವಾಪಸ್ ಅವರು ಬರೀಲಿಕ್ಕೆ ಶುರು ಮಾಡಿದ್ರೆ ಎಷ್ಟೊಂದು ತಪ್ಪು ಮಾಡ್ಬೋದು, ಅವ್ರಿಗೆ ಕಾನ್ಫಿಡೆನ್ಸ್ ಇರಲ್ಲ. ಸೊ ಇದು ಅವ್ರಿಗೆ ಫಸ್ಟ್ ಸ್ಟೆಪ್ ಆಗಿ ಜೋಡಿಸಿ ಅರ್ಥ ಮಾಡಿಕೊಂಡು ಬರೆದು ಮಕ್ಕಳಿಗೂ ಹೇಳ್ಕೊಡ್ಬೋದು. ಕರೆಕ್ಟ್. ಓಕೆ, ಇದು ಒಂದು ಡೆಮೋ ತೋರಿಸ್ಬೋದಾ? ಹಾಂ, ಇದು ನಂದು ಪ್ರಾಡಕ್ಟ್. ಓಕೆ, ಇದು ಮ್ಯಾಗ್ನೆಟಿಕ್ ಬೋರ್ಡ್ ಬರುತ್ತೆ, ಇದೆಲ್ಲ ಮ್ಯಾಗ್ನೆಟಿಕ್ ಲೆಟರ್ಸ್. ಪ್ರತಿ ಸ್ವರಕ್ಕೂ ಸ್ವರಗಳಿಗೆಲ್ಲ ಪಿಂಕ್ ಕಲರ್ ಇರುತ್ತೆ, ಪ್ರತಿ ವರ್ಗಕ್ಕೂ ಒಂದೊಂದು ಕಲರ್ ಇಟ್ಟಿದ್ದೀನಿ. ಓಕೆ, ಇದು ಕವರ್ಗಕ್ಕೆ ಆರೆಂಜ್, ಇದು ಟವರ್ಗ, ಇದು ತವರ್ಗ. ಸೊ ಲೆಟರ್ಸು ಡೈರೆಕ್ಟ್ ಲೆಟರ್ಸ್ ಅಂದರೆ ಕಂಪ್ಲೀಟ್ ವರ್ಣಮಾಲೆ ತಲೆಕಟ್ಟಿರಲ್ಲ. ಮಕ್ಕಳಿಗೆ ಕಲೀಲಿಕ್ಕೆ ತಲೆಕಟ್ಟನ್ನ ಕೂಡ ಅವ್ರು ಆ್ಯಡ್ ಮಾಡಬೇಕು. ಸೊ ಅವ್ರಿಗೆ ಬರಿಬೇಕಂತ ಅಂದರೆ ತಲೆಕಟ್ಟು ಸೇರಿಸಿ ಫಾರ್ಮ್ ಮಾಡಬೇಕು. ಇದ್ರ ಉದ್ದೇಶ ಏನಂತ ಅಂದರೆ ಮಕ್ಕಳಿಗೆ ನೆಕ್ಸ್ಟ್ ಸ್ವರ ಚಿಹ್ನೆಗಳನ್ನ ಎಲ್ಲಿ ಆ್ಯಡ್ ಮಾಡಬೇಕು ಅನ್ನೋ ಐಡಿಯಾ ಫಸ್ಟಲ್ಲೇ ಸಿಗುತ್ತೆ. ಇದ್ರ ಮೇಲೆ ಅವರು ಕಂಪ್ಲೀಟ್ ಫ್ರೇಮ್ ಮಾಡ್ತಾ ಹೋಗ್ಬೋದು. ಈಗ ನಾಗುಡ್ಸ್ನು ಇದರಲ್ಲಿ ಇನ್ನೂ ಒಂದೇನೆಂದರೆ 15 ಸ್ವರ ಚಿಹ್ನೆಗಳಿದೆ. ಸ್ವರ ಚಿಹ್ನೆ ಪ್ರತಿ ಸ್ವರ ಚಿಹ್ನೆಗೂ ಸೇಮ್ ಕಲರ್ ಇದೆ. ಎತ್ವಗಳಿಗೂ ಕೂಡ ಸೇಮ್ ಕಲರ್ ಇದೆ. ಓಕೆ, ಸೊ ದಟ್ ಅವರು ಇದನ್ನು ಪ್ಯಾಟ್ರನ್ ಆಗಿ ನೋಡ್ತಾರೆ. ಪಿಕ್ಚರ್ ರೆಕಗ್ನಿಷನ್ ಥರ ಬಂದು ಅವರು ಸ್ವರಗಳನ್ನ ಕರೆಕ್ಟಾಗಿ ಕಲಿತಾರೆ. ಪ್ರೊನೌನ್ಸಿಯೇಷನ್ ಸ್ವಲ್ಪ ಉಚ್ಚಾರಣೆ ಜಾಸ್ತಿ ಆಗುತ್ತೆ, ಆಮೇಲೆ ತಪ್ಪು ಮಾಡೋದು ಕಮ್ಮಿ ಆಗುತ್ತೆ. ಕಾಮನ್ ಮಿಸ್ಟೇಕ್ ಏನಂದರೆ ಈ ಥರ ಬರೀತಾರೆ ನೋ ಬರಿಬೇಕಂತಂದು. ಸೊ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಹೆಂಗೆ ಮಾಡಬೇಕು. ಸೊ ಪದಗಳ ಜೋಡಣೆ, ಲೆಟರ್ಸ್ ಜೋಡಣೆ, ದಟ್ ವಿಲ್ ಹೆಲ್ಪ್ ದೆಮ್ ಟು. ಓಕೆ, ಅಂದರೆ ಈ ಕಲರ್ಸಿಂದ ಒಂದು ವಿಜುವಲ್ ಇಂಪ್ಯಾಕ್ಟ್ ಕೂಡ ಕರೆಕ್ಟ್, ವಿಜುವಲ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಸುಲಭ ಆಗುತ್ತೆ. ಹೌದು, ಸುಲಭ ಆಗುತ್ತೆ. ಕಾಗ್ನಿಟಿವ್ ಲರ್ನಿಂಗ್ ಇರುತ್ತೆ. ಸೇಮ್ ಕಲರ್ಗೆ ಸೇಮ್ ಒತ್ತಕ್ಷರನೂ ಸೇಮ್ ಇದೆ. ಒತ್ತಕ್ಷರ ಇದುವರೆಗೂ ಎಲ್ಲೂ ಬಿಟ್ಟಿಲ್ಲ, ಪ್ರಾಡಕ್ಟ್ಸ್ಗಳಿಲ್ಲ. ಸೊ ಕಂಪ್ಲೀಟ್ ವರ್ಡ್ ಬಿಲ್ಡ್ ಮಾಡಲಿಕ್ಕೆ ನಮ್ಮ ಹತ್ರ ಕನ್ನಡದಲ್ಲಿ ಏನೂ ಟಾಯ್ಸ್ ಇಲ್ಲ. ಸೊ ದಿಸ್ ಇಸ್ ಒನ್ ಪ್ಲ್ಯಾಟ್ಫಾರ್ಮ್. ಅಂದರೆ ಇದು ಒಂದು ಟೂಲ್ ಕಿಟ್ಟಲ್ಲಿ ಒತ್ತಕ್ಷರ ಇದೆ, ಸ್ವರಚಿಹ್ನೆ ಇದೆ, ಕಾಗುಣಿತನೂ ಕಲಿಬೋದು, ವರ್ಡ್ಸು ಕಲಿಬೋದು, ಒತ್ತಕ್ಷರ ಪ್ಲೇಸಿಂಗು ಕಲಿಬೋದು, ಈ ಥರ ಇದೆ. ಓಕೆ, ಈ ಟೂಲ್ ಕಿಟ್ ಎಲ್ಲಿ ಸಿಗುತ್ತೆ? ಅಂದರೆ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಸೆಲ್ ಮಾಡಿ? ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಕಂಪನಿ ಪೇಜಸಲ್ಲಿ ಆ್ಯಡ್ಗಳ ಥರ ರನ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ವಾಟ್ಸಾಪಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಬೈ ಮಾಡ್ಬೋದು. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ನೆಕ್ಸ್ಟ್ ಮಂತ್ಗೆ ನಾವು ಬೋರ್ಡ್ ಹಾಕ್ತಿದ್ದೀವಿ. ಓಕೆ, ತುಂಬ ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಹೀಗೆ ಇನ್ನೂ ವಿಭಿನ್ನವಾದ ಪ್ರಯತ್ನಗಳು ನಿಮ್ಮ ಕಡೆಯಿಂದ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆ ಗ್ರೋ ಡಿಜಿಟಲ್ ವಿತ್ ಶಿವಾನಿ ಕಂಪನಿಯ ಫೌಂಡರ್ ಆಗಿರುವಂತಹ ಶಿವಾನಿ ಮೆಹ್ತಾ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದೆ. ಓಕೆ, ಸೊ ಏನಿದು ಗ್ರೋ ಡಿಜಿಟಲ್ ವಿತ್ ಶಿವಾನಿ? ನಿಮ್ಮ ಹೆಸರೊಟ್ಟಿಗೆ ನಿಮ್ಮ ಕಂಪನಿ ಹೆಸರು ಕೂಡ ಇದೆ. ವಾಟ್ ಡಸ್ ಇಟ್ ಡೂ? ವಾಟ್ಸ್ ಯುವರ್ ಕಂಪನಿ ಆಲ್ ಅಬೌಟ್? Yes, actually, basically, my company is doing that design and development, WordPress website design, Shopify design and development, search engine optimization, social media management, content writing, branding, and storytelling. Actually, ಓಕೆ, so these are my services. Actually, we are service based. Actually, startup type. Actually, I am in process of the startup. ಸೊ B2B and B2C both? B2B also, B2C also, and all type of actually who want mostly. Like a common man also want nowadays for the website design also, right? Without website, without social media, how people know about your business actually. Correct. So if you have to, mouth marketing is very important, but if you have to not in digital, then how is your business is growing actually? ಕರೆಕ್ಟ್. ಒಂದು ವ್ಯಾಪಾರ ಬೆಳಿಬೇಕು. ವ್ಯಾಪಾರ ಬಡ. ಕರೆಕ್ಟ್. ಓಕೆ, ಸರಿ. ಈಗ ನಿಮ್ದು ಒಂದು ಪೈಪ್ಲೈನ್ ಆರ್ ಬಡಿಂಗ್ ಸ್ಟೇಜ್ ಅಲ್ಲಿ ಇದೆ. Yes, sir. ನಿಮ್ಮ ಫರ್ದರ್ ಪ್ಲಾನ್ ಅಥವಾ ಫ್ಯೂಚರ್ ಗೋಲ್ ಏನು? Yes, my future plan is that after this show, I have to register as a sole proprietorship of my Grow Digital is Shivani, and I have already hired 2 to 3 employees, and I give them offer later. Okay, but I did not, because I already told them, okay, I am in pipeline for the sole proprietorship. I did not get a time, but my next step is I have to done with this sole proprietorship. ಓಕೆ, Grow Digital with Shivani in Bangalore only.
ಆ್ಯಂಡ್ ಒಂದು ಮಹಿಳಾ ಆಂಟರ್ಪ್ರಿನರ್ ಆಗಿ ನೀವು ಒಂದು ಕನಸನ್ನು ಇಟ್ಕೊಂಡಿದ್ದೀರಾ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಈಗ ನಮ್ಮ ಜೊತೆ Noblink.ai ನ ಸಂಸ್ಥಾಪಕರಾಗಿರುವ ಪ್ರಜಿತ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಏನಿದು Noblink.ai, ಏನು ಕೆಲಸ ಮಾಡ್ತಾ ಇದೆ? ಸೊ Noblink.ai ಅನ್ನೋದು ಒಂದು ಅಸಿಸ್ಟೆಡ್ ಲಿವಿಂಗ್ ವ್ಯಕ್ತಿಗಳಿಗೆ ಬೇಕಾಗಿರೋ ಒಂದು ಮಾನಿಟರಿಂಗ್ ಸೊಲ್ಯೂಷನ್. ಸೊ ನಾವು ಈಗ ಸ್ಟ್ರೋಕಿಂದ ರಿಕವರ್ ಆಗ್ತಿರೋರು ಆಗಿರ್ಬೋದು, ಅಥವಾ ಡಿಮೆನ್ಷಿಯಾ ಪೇಷಂಟ್ಸ್ ಇರ್ಬೋದು, ಅಥವಾ ಆಲ್ಝೈಮರ್ಸ್ ಪೇಷಂಟ್ ಇರ್ಬೋದು, ಇವರನ್ನೆಲ್ಲ ಅಸಿಸ್ಟೆಡ್ ಕೇರಿಗೆ ಅಡ್ಮಿಟ್ ಮಾಡಿರ್ತಾರೆ. ಸೊ ಇವರಿಗೆ ಒಂದು ಲೆವೆಲ್ ಆಫ್ ಮಾನಿಟರಿಂಗ್ ಬೇಕಾಗುತ್ತೆ ವಿಚ್ ಈಸ್ ವೆರಿ ಲೇಬರ್ ಇಂಟೆನ್ಸಿವ್. ಸೊ ವಿ ವರ್ಕ್ ವಿತ್ ಪಾರ್ಟ್ನರ್ಸ್ ವೇರ್ ದೀಸ್ ಕ್ಯಾಮ್ರಾಸ್ ಆರ್ ಇನ್ಸ್ಟಾಲ್ಡ್ and they basically help, we basically help them monitor these patients very effectively. So instead of tumba skilled labor bekagiro one place idu. So that is where we make sure this is very scalable and it can be given to a wide population. ಅಂದರೆ ಹೇಗೆ ಕೆಲಸ ಮಾಡುತ್ತೆ? ಈಗ ಮಾನಿಟ್ರಿಂಗ್ ಅಂತ ಹೇಳಿದ್ರೆ ಅಲ್ವಾ, ಯಾವ ಥರದ್ದು ಡಿವೈಸ್, ಏನಾದರೂ ಸ್ಪೆಷಲ್ ಡಿವೈಸಸ್ ಯೂಸ್ ಮಾಡ್ತೀರಾ? ಹೇಗೆ, ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀರಾ? ಹಾಂ, ಸೊ ನಮ್ಮದು ಡಿವೈಸ್ ಏನಾಗುತ್ತೆ ಅಂದರೆ, ಡಿವೈಸ್ ಈಸ್ ಪವರ್ಡ್ ವಿತ್ AI ಮಾಡೆಲ್. ಸೊ ಬೇಸಿಕಲಿ ಏನು ಮಾಡುತ್ತೆ ಅಂದರೆ, ಅದು ಒಂದು ಕ್ಯಾಮ್ರಾ ಇರುತ್ತೆ ಅದರೊಳಗಡೆ, ಪೇಷಂಟನ್ನು 24/7 ನೋಡ್ತಾ ಇರುತ್ತೆ. ಸೊ ಬೇಸ್ಡ್ ಆನ್ ಅವರ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪೇಷಂಟಿಗೆ ಸ್ಪೈನ್ ಇಂಜುರಿ ಇರ್ಬೋದು. ಸೊ ಸ್ಪೈನ್ ಇಂಜುರಿ ಇದ್ದಾಗ ಆ ಪೇಷಂಟನ್ನು ಒಂದು ಸ್ಪೈನ್ ಇಂಜುರಿ ವ್ಯೂವಲ್ಲಿ ನೋಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅವನೇನೋ ಬೆಡ್ಡಿಂದ ಎದ್ದೊಳಗೆ ಟ್ರೈ ಮಾಡಿದ್ರೆ ಇಟ್ ನೋಸ್ ಅವನಿಗೆ ಸ್ಪೈನ್ ಇಂಜುರಿ ಇದೆ ಅಂತ. ಸೊ ಅವನು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಟ್ ವಿಲ್ ಲುಕ್ ಇಟ್ ಥ್ರೂ ದ್ಯಾಟ್ ಐಸ್ ಆ್ಯಂಡ್ ದೆನ್ ಇನ್ಫಾರ್ಮ್ ದ ನರ್ಸಿಂಗ್ ಪೀಪಲ್ ದ್ಯಾಟ್ ಓಕೆ ಯು ನೀಡ್ ಟು ಟೇಕ್ ಸಮ್ ಆ್ಯಕ್ಷನ್ ಅಂತ. ಅಂದರೆ ಬೇಸಿಕಲಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಮತ್ತು ಕನ್ಸರ್ನ್ ಕಂಡೀಷನ್ಗೆ ಏನಾದರೂ ಪ್ರೋಗ್ರಾಮ್ ಆಗಿರುತ್ತಾ ಇದು, ಹೇಗೆ? ಸೊ ನಾವೇನು ಮಾಡ್ತೀವಿ ಅಂದರೆ, ಮೇಜರ್ಲಿ ಫಾಲ್ಸ್ನ ಅವಾಯ್ಡ್ ಮಾಡ್ತೀವಿ. ಸೊ ಫಾಲ್ಸ್ ಆ್ಯಸ್ ಇನ್ ಬೆಡ್ಡಿಂದ ಎದ್ದೊಳ್ಬೇಕಾದ್ರೆ ಬೀಳೋದಾಗಿರ್ಬೋದು, ಅಥವಾ ಜನರಲಿ ಇವಾಗ ಪೇಷಂಟ್ಸನ್ನ, ಇವಾಗ ಎಲ್ಡರ್ಸನ್ನ ಅಡ್ಮಿಟ್ ಮಾಡಿದ್ದಾಗ ಪೇಷಂಟ್ ಫ್ಯಾಮಿಲಿಗೆ ಒಂದು ಇದಿರುತ್ತೆ, ಅವು ಹೆಂಗೆ ಮಾಡ್ತಾರೆ, ಹೆಂಗಿದ್ದಾರೆ ಅಂತ. ಸೊ ಅವ್ರಿಗೆ ನಾವೇನು ಮಾಡ್ತೀವಿ, ಅದೊಂದು ನಮ್ಮ ಡಿವೈಸ್ ಥ್ರೂ ಅವ್ರು ಲೈವಾಗಿ ನೋಡ್ಬೋದು ಹೆಂಗಿದ್ದಾರೆ ಪೇಷಂಟ್ ಅಂತ. ಆ್ಯಂಡ್ ಡಿವೈಸು ನೋಡ್ತಾ ಇರುತ್ತೆ, ಊಟ ಯಾವಾಗ ಮಾಡಿದ್ರು, ಮೆಡಿಸಿನ್ಸ್ ತೊಗೊಂಡ್ರಾ, ಎಷ್ಟೊತ್ತು ಓಡಾಡಿದ್ರು, ಎಷ್ಟೊತ್ತು ಮಲಗಿದ್ರು, ಇದೆಲ್ಲ ಅದರೊಳಗೆ ಇಂಟಿಗ್ರೇಟೆಡ್ ಡ್ಯಾಶ್ಬೋರ್ಡಾಗಿ ಬಂದಾಗುತ್ತೆ. ಆ್ಯಂಡ್ ಇಟ್ ದ ಎಂಡ್ ಆಫ್ ದ ಡೇ ಅವ್ರಿಗೆ ಹೆಲ್ತ್ ರಿಪೋರ್ಟ್ಸ್ ಥರ ಸಿಕ್ಬಿಡುತ್ತೆ. ಓಕೆ, ಹೌ ಹ್ಯಾವ್ ದೆ ಬೀನ್. ಆ್ಯಂಡ್ ನಮ್ಮ ಪಾರ್ಟ್ನರ್ ಸೈಡಿಂದನೂ ಥ್ರೂ ಆ ಎಲ್ಡರ್ಲಿ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಅವರ ಥ್ರೂ ಆ ಡೇಟಾ ಎಲ್ಲ ಲಾಗ್ ಆಗ್ತಿರುತ್ತೆ. ಆ್ಯಸ್ ಇನ್ ಮೆಡಿಸಿನ್ ಏನು ತೊಗೊಂಡ್ರು, ಯಾವಾಗ ತೊಗೊಂಡ್ರು, ಮಿಕ್ಕಿದ್ದೆಲ್ಲ ನಾವು ಮಾನಿಟರ್ ಮಾಡಿ ಒಂದು ಕಂಪ್ಲೀಟ್ ಅಪ್ಲಿಕೇಶನ್ ಫ್ಯಾಮಿಲಿಗೂ ಸಿಗುತ್ತೆ. ಓಕೆ, ಇದು ಯಾರೆಲ್ಲ ಯೂಸ್ ಮಾಡಬಹುದು? ಹಾಂ, ಸೊ ನಾವು ಕರೆಂಟ್ಲಿ ಎಲ್ಡರ್ಲಿ ಕೇರ್ ಪ್ರೊವೈಡರ್ಸ್ ಜೊತೆಗೆ ವರ್ಕ್ ಮಾಡ್ತಿರೋದು. ಸೊ ಡೈರೆಕ್ಟ್ಲಿ ನಾವು ಕಸ್ಟಮರ್ಸಿಗೆ ಅಂತ ಒಂದು ಡಿವೈಸ್ ಕೊಡಲ್ಲ. ಸೊ ಎಲ್ಡರ್ಲಿ ಕೇರ್ ಪ್ರೊವೈಡರ್ಸ್ ಜೊತೆಗೆ ನೀವು ಹೋಗಿ ಅಡ್ಮಿಟ್ ಆಗಿದ್ರೆ ನಾವು ಅವ್ರಿಗೆ ಡಿವೈಸ್ ಕೊಟ್ಟಿರ್ತೀವಿ. ಸೊ ದೇ ವಿಲ್ ಗಿವ್ ಯು ದಟ್ ಸರ್ವಿಸ್. ಸೊ ನೀವು ಅವ್ರ ಹತ್ರ ಹೋಗಿ ಅಡ್ಮಿಟ್ ಮಾಡಿಸಿದ್ರೆ ಯು ವಿಲ್ ಬಿ ಗೆಟಿಂಗ್ ದಟ್ ಸರ್ವಿಸ್. ಈಗ ಇಂಪ್ಲಿಮೆಂಟ್ ಆಗಿದೆಯಾ? Yes, so we are working with around 3-4 people right now, closing the POCs and everything. So major players are there in the market, Kites, Atulya, ಆಮೇಲೆ ಫ್ಯೂ ಅದರ್ ಪ್ಲೇಯರ್ಸ್ are there. ಸೊ ಅವ್ರ ಜೊತೆಗೆ ವರ್ಕ್ ಮಾಡ್ತಿದ್ದೀವಿ. ಈಪಾಕ್ ಅಂತ ಇದೆ, ಮನಸುಮ್ ಎಲ್ಡರ್ ಕೇರ್ ಅಂತಿದೆ. ಸೊ ದೀಸ್ ಫೋಕ್ಸ್ ವಿ ಆರ್ ವರ್ಕಿಂಗ್ ವಿತ್ ದೆಮ್ ಟು ಇನ್ಸ್ಟಾಲ್ ದೀಸ್ ಪ್ರಾಡಕ್ಟ್ಸ್ ಆನ್ ದೇರ್ ಪರ್ಟಿಕ್ಯುಲರ್ ಎಂಡ್. ಆ್ಯಂಡ್ ಫ್ಯಾಮಿಲೀಸ್ ಹೂ ಆರ್ who are admitting their elders there will get the view of that particular product. ಓಕೆ, ಇವಾಗ ನೀವು ಒಂದಷ್ಟು ನೇಮ್ಸ್ನ ಮೆನ್ಷನ್ ಮಾಡಿದ್ರಿ, ಕೈಟ್ ಆಗಿರ್ಬೋದು, ಅತುಲ್ಯ. ವಾಟ್ ಡು ದೇ ಡೂ? ಹಾಂ, ಸೊ ಕೈಟ್ಸ್ ಆಗಿರ್ಬೋದು, ಅತುಲ್ಯ, ಅಥವಾ ಎನಿ ಅದರ್ ಫೋಕ್ಸ್, ಅವ್ರು ಏನಂದರೆ ಒಂದು ಎಲ್ಡರ್ಗೆ ವೇರಿಯಸ್ ಫೇಸಸಲ್ಲಿ ಅಸಿಸ್ಟೆನ್ಸ್ ಬೇಕಾಗುತ್ತೆ. ಏನಾದರೂ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿರುತ್ತೆ ಅವ್ರ ಲೈಫಲ್ಲಿ, ಆ್ಯಸ್ ಇನ್ ಸ್ಟ್ರೋಕ್ ಆಗಿರ್ಬೋದು, ಆಲ್ಝೈಮರ್ಸ್ ಆಗಿರ್ಬೋದು, ಡಿಮೆನ್ಷಿಯಾ ಆಗಿರ್ಬೋದು. ಸೊ ದಟ್ ಈಸ್ ಒನ್ ಟೈಪ್ ಆಫ್ ಆಕ್ಸಿಡೆಂಟ್. So other types are just the elder is too old, he needs some kind of assistance. ಮತ್ತು ಪೇರೆಂಟ್ಸು ಅವ್ರ ಮಕ್ಕಳು ಯಾರೋ ಅವರು ವಯಸ್ಸಾಗಿರ್ಬೋದು, ಅಥವಾ ದೇ ಕುಡ್ ಬಿ NRIs, ದೇ ಕುಡ್ ಹ್ಯಾವ್ ಸಮ್ ಬಿಸ್ನೆಸ್ ಮೀಟಿಂಗ್ಸ್. ಆ ಟೈಮಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ. ಸೊ ದೇ ಕ್ಯಾನ್ ಟೇಕ್ ಕೇರ್ ಆಫ್ ದೆಮ್ ಎಟ್ ದಟ್ ಪಾಯಿಂಟ್. ಸೊ ದಟ್ ಈಸ್ ವೇರ್ ದೀಸ್ ಕಂಪನೀಸ್ ಲೈಕ್ Kites, Atulya, Manasum, Elderly Care, all these folks come in and then they help you basically take care of them the exact same way, or even maybe better than what you could take care of them through their platform. So that is what they do. ಒಂದು ಗ್ರೇಟ್ ವಿಷನ್ ಜೊತೆ ಕೆಲಸ ಮಾಡ್ತಾ ಇದ್ದೀರಾ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಯಾ. ವೀಕ್ಷಕರೇ, Noblink.ai ನ ಕೋ-ಫೌಂಡರ್ ಆಗಿರುವ ಸ್ಪರ್ಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಎಲ್ಡರ್ಸ್ ಕೇರ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಉಟ್ಕೊಳ್ತು, ಈ ಒಂದು ಐಡಿಯಾ ಬಂದಿದ್ದು ಹೇಗೆ?
ನಾನು ಸ್ಟಾರ್ಟಿಂಗಿಂದ ಹೇಳ್ತೀನಿ, ನಾನು ನನ್ನ ಕೋ-ಫೌಂಡರ್ ಕಾಲೇಜ್ ಮೇಟ್ಸ್ ಆಗಿದ್ವಿ. ಸೊ ನಾವು ಕಾಲೇಜ್ ಮುಗಿಸ್ಕೊಳ್ಳೆ ಸಿಸ್ಕೋದಲ್ಲಿ ಜಾಬ್ ಮಾಡಿದ್ವಿ. ಆಫ್ಟರ್ ಜಾಬ್ ಒಂದು ಹ್ಯಾಕಥಾನ್ ಥ್ರೂ ನಮ್ಗೆ ಅಪಾರ್ಚುನಿಟಿ ಸಿಕ್ತು ಟು ಬಿಲ್ಡ್ ಸಮಥಿಂಗ್ ಆನ್ ಆರ್ ಓನ್. ಸೊ ವಿ ಗ್ರ್ಯಾಬ್ ದ್ಯಾಟ್ ಅಪಾರ್ಚುನಿಟಿ. ಅದು ಮಾಡ್ತಾ ಮಾಡ್ತಾ ನಾವು LLM, VLM, AI ತುಂಬ ಫೋಕಸ್ ಮಾಡ್ತಿದ್ವಿ. ಅದರಲ್ಲಿ ಏನು ಮಾಡ್ಬೋದು, ಏನೇನು ಅಡ್ವಾಂಟೇಜಸ್ ಇದೆ ಅದ್ರ ಮೇಲೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದವಾಗ ವಿ ಫೌಂಡ್ ಎನ್ ಅಪಾರ್ಚುನಿಟಿ ದೇರ್. VLM ಯೂಸ್ ಮಾಡ್ಕೊಂಡು ತುಂಬ ಯೂಸ್ ಮಾಡ್ಬೋದು ಇಲ್ಲಿ ಸರ್ವೆಲೆನ್ಸ್ ಮಾನಿಟ್ರಿಂಗಿಗೆಲ್ಲ. ಸೊ ಅದ್ರ ಥ್ರೂ ನಮಗೆ ಈ ಐಡಿಯಾ ಬಂತು ಓಕೆ ಮಾನಿಟ್ರಿಂಗ್ ಬೇಕಾಗಿದೆ ಫಾರ್ ಎಲ್ಡರ್ಲಿ ಕೇರ್ ಆ್ಯಂಡ್ ಇಂಡಿಯಾದಲ್ಲಿ ತುಂಬ ಶಾರ್ಟೇಜ್ ಇದೆ, ಲೇಬರಿನ ಶಾರ್ಟೇಜ್ ಇದೆ. ಅದಕ್ಕೋಸ್ಕರ ದೇ ಆರ್ ಅನೇಬಲ್ ಟು ಕೇಟರ್ ಟು ದ ಕ್ಲೈಂಟ್ಸ್ ವೆಲ್. ಅದರಿಂದ ನಮ್ಗೆ ಐಡಿಯಾ ಬಂತು. ಓಕೆ, ನಿಮ್ಮ ಟೀಮ್ ಹೇಗಿದೆ? ಟೀಮ್ ಸಪೋರ್ಟ್ ಹೇಗಿದೆ? ಯಾರೆಲ್ಲ, ಎಷ್ಟು ಜನ ಸೊ ಕರೆಂಟ್ಲಿ ನಾವು 4 ಜನ ಇದ್ದೀವಿ. ಅದರಲ್ಲಿ ನಾವು 3 ಜನನೂ ಡೆವಲಪರ್ಸು, ಒಬ್ಬರು ಆಪ್ರೇಷನ್ಸ್ ಎಲ್ಲ ನೋಡ್ಕೋತಾರೆ. ಆ್ಯಂಡ್ ಎಲ್ಲ ಡೆವಲಪ್ಮೆಂಟು ನಾವು ಫೌಂಡರ್ಸು ಆ್ಯಂಡ್ ಫುಲ್ ಸ್ಟ್ಯಾಕ್ ಇಂಜಿನಿಯರ್ ಒಬ್ಬರು ಇದ್ದಾರೆ, ಅವ್ರು ಮಾಡ್ತೀವಿ. ಓಕೆ, ಇನ್ನು ನಿಮ್ಮ ಡಿವೈಸಲ್ಲಿ AI ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀರಲ್ವಾ? ಸೊ ಅದು ಹೇಗೆ ವರ್ಕ್ ಆಗುತ್ತೆ, ಅದ್ರ ಫಂಕ್ಷನಿಂಗ್ ಬಗ್ಗೆ ತಿಳಿಸ್ಬೋದಾ? ಶೋರ್. ಸೊ ನಮ್ಮ ಡಿವೈಸಲ್ಲಿ ನಾವು ಒಂದು VLM ಅಂತ ಒಂದು ಹಾಕಿದ್ದೀವಿ ಸಾಫ್ಟ್ವೇರು. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಅದಕ್ಕೆ ಯಾವ್ದಾದ್ರು ಇಮೇಜ್ ಕಳಿಸಿದ್ರೆ ಆ ಇಮೇಜನ್ನು ತಕ್ಕೊಂಡು ಅದರಿಂದ ಒಂದು ಇನ್ಫರೆನ್ಸ್ ಅಥವಾ ಅದ್ರದ್ದು ಏನು ನಡೀತಿದೆ ಅದು ಹೇಳುತ್ತೆ. ಆ ರೆಸ್ಪಾನ್ಸನ್ನು ಯೂಸ್ ಮಾಡ್ಕೊಂಡು ನಾವು ಡಿಟೆಕ್ಟ್ ಮಾಡ್ತೀವಿ ಓಕೆ ಪೇಷಂಟಿಗೆ ಏನಾದ್ರು ಪೆಟ್ ಆಗಿದೆಯಾ ಅಥವಾ ಬಿದ್ದಿದ್ದಾರಾ ಆರ್ ಅವ್ರಿಗೇನಾದ್ರು ಫುಡ್ ರಿಕ್ವೈರ್ಮೆಂಟ್ಸ್ ಬೇಕಿದೆಯಾ, ಎಲ್ಲದೂ ಟ್ರ್ಯಾಕ್ ಮಾಡ್ತೀವಿ ಯೂಸಿಂಗ್ ದಟ್. ಓಕೆ, ನೈಸ್. ಇನ್ನು ಈ ಕೇಡಮಿಂದ ಕೂಡ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ ಅಲ್ವಾ? ಕರೆಕ್ಟ್. ಯಾವ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಕೇಡಮಿಂದ? ಬಿಕಾಸ್ ಆಫ್ ಕೇಡಮ್ ನಮಗೆ ಈ ಇವೆಂಟಿಗೆ ಬರೋಕ್ಕಾಯಿತು, ಇಲ್ಲಿ ಇನ್ವೆಸ್ಟರ್ಸಿಗೆಲ್ಲ ಪಿಚ್ ಮಾಡೋಕ್ಕಾಯಿತು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಕಂಪ್ಲೈನ್ಸು ಸರ್ಟಿಫಿಕೇಷನ್ಸಿಗೆಲ್ಲ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಹೆಲ್ಪ್ ಸಿಗ್ತದೆ. ಓಕೆ, ಕೊನೆಯದಾಗಿ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ ಏನಾದರೂ ಇದೆಯಾ ನಿಮಗೆ? ಹೌದು. ಸೊ ಕರೆಂಟ್ಲಿ ನಾವು ಇಂಡಿಯಾದಲ್ಲಿ ಕೇಟರ್ ಮಾಡ್ತಾ ಇದ್ದೀವಿ ಫಾರ್ ಸೀನಿಯರ್ ಕೇರ್. ಬಟ್ ನಮ್ಮ ಫ್ಯೂಚರ್ ಪ್ಲಾನ್ಸ್ ಇದೆ ಔಟ್ಸೈಡ್ ಇಂಡಿಯಾ, ಸಿಂಗಾಪುರ್, ಮಲೇಷ್ಯಾಕ್ಕೆ ಹೋಗೋಕ್ಕೆ. ಬಿಕಾಸ್ ಅಲ್ಲೂ ತುಂಬ ಚೆನ್ನಾಗಿ ಮಾರ್ಕೆಟ್ ಇದೆ, ಆಮೇಲೆ ಅಲ್ಲಿ ರಿಕ್ವೈರ್ಮೆಂಟು ತುಂಬ ಇದೆ. ಸೊ ಆಫ್ಟರ್ ಇಂಡಿಯಾ ನಮ್ಗೆ ಅಲ್ಲಿ ಕೇಟರ್ ಮಾಡೋ ಪ್ಲಾನ್ ಇದೆ. ಓಕೆ, ನಿಮ್ಮ ಈ ಒಂದು ಸರ್ವಿಸಸ್ ಜನರಲ್ ಪಬ್ಲಿಕ್ ಕೂಡ ಅವೈಲಬಲ್ ಆಗಲಿ ಮುಂದಿನ ದಿನಗಳಲ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಾನು ಈಗಾಗಲೇ ಹೇಳಿರೋ ಹಾಗೆ ನಮ್ಮ ಜೊತೆ ಮತ್ತೊಂದು ವಿಶಿಷ್ಟವಾದ ಅನನ್ಯವಾದ ಸ್ಟಾರ್ಟಪ್ ಕಂಪನಿಯವರಿದ್ದಾರೆ. ಪರ್ಯಾಯ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್, ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಅರ್ಜುನ್ ಅವ್ರು ನಮ್ಮ ಜೊತೆ ಇದೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪರ್ಯಾಯ ಅನ್ನೋ ಹೆಸರಲ್ಲೇ ನಮಗೆ ಗೊತ್ತಾಗ್ತಿದೆ ಯಾವುದಕ್ಕೂ ಒಂದು ಪರ್ಯಾಯವಾದಂತಹ ಪರಿಹಾರವನ್ನು ನೀವು ನಿಮ್ಮ ಕಂಪ್ನಿ ಮೂಲಕ ಕೊಡ್ತಾ ಇದ್ದೀರಾ ಅಂತ. ಏನಿದು ಪರ್ಯಾಯ ಸೊಲ್ಯೂಷನ್, ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ? ಶೋರ್. ಪರ್ಯಾಯ ಸೊಲ್ಯೂಷನ್ಸ್ ಅಂತಂದರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಪರ್ಯಾವರಣ್ ಅಂದರೆ ಎನ್ವಿರಾನ್ಮೆಂಟ್ ಅಂತ ಮತ್ತು AI ಅಂತ. ಸೊ ಪರ್ಯಾವರಣ್ ಆ್ಯಂಡ್ AI ಕಾಂಬಿನೇಷನ್ನ ಪರ್ಯಾಯ್ ಅಂತ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದೀವಿ. ಸೊ ಅನದರ್ ಮೀನಿಂಗ್ ಏನು ಅಂತಂದರೆ ಇಟ್ಸ್ ಎ ಪರ್ಯಾಯ್ ಫಾರ್ ದ ಎಕ್ಸಿಸ್ಟಿಂಗ್ ಸೊಲ್ಯೂಷನ್ ಅಂತ. ಈಗ ಎಕ್ಸಿಸ್ಟಿಂಗ್ ಸೊಲ್ಯೂಷನ್ಸ್ ಏನಿದೆ ಅಂದರೆ ವಾಟರ್ ಆ್ಯಂಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ ಆಪ್ರೇಷನ್ ಏನಾಗುತ್ತೆ ಅದು ಕಂಪ್ಲೀಟ್ಲಿ ಮ್ಯಾನ್ಯುವಲ್ ಆಗೇ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ಕಡೆನೂ. ಸೊ ಅದರಿಂದ ಆ ಪ್ಲ್ಯಾಂಟದು ಎಫಿಷಿಯನ್ಸಿ ಇರೋದಿಲ್ಲ, ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ, ಕಾಸ್ಟ್ ಆಫ್ ಆಪ್ರೇಷನ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಸಮಸ್ಯೆಗಳಿಂದ ನಾವು ಅದಕ್ಕೆ ಆಲ್ಟರ್ನೇಟ್ ಅಥವಾ ಪರ್ಯಾಯಾಗಿ ನಾವು ಈ ಒಂದು ನಮ್ಮ ಸೊಲ್ಯೂಷನ್ಸ್ನ ನಾವು ಕೊಡ್ತಾ ಇದ್ದೀವಿ. ಸೊ ನಮ್ಮ ಸೊಲ್ಯೂಷನ್, ನಮ್ಮ ಕಂಪ್ನಿ ಹೆಸರು ಪರ್ಯಾಯ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಆ್ಯಂಡ್ ನಮ್ಮ ಪ್ರಾಡಕ್ಟ್ ಹೆಸರು IO ಟ್ರೀಟ್ ಅಂತ. ಸೊ ಇಟ್ಸ್ ಬೇಸಿಕಲಿ ಒಂದು IoT ಆ್ಯಂಡ್ AIನ ಕಾಂಬಿನೇಷನಿಂದ ನಾವು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಪ್ರೇಷನ್ಸ್ನ ಇದರಲ್ಲಿ ಮಾಡ್ತೀವಿ. ಸೊ ದಟ್ ಇಸ್ ಹೌ ಇಟ್ ಇಸ್ ಪರ್ಯಾಯ್ ಅಂತ. ಬಹುತೇಕ ಇಂಡಸ್ಟ್ರೀಸ್ ಅಂತ ಬಂದರೆ ಅದು ಎನ್ವೈರ್ಮೆಂಟ್ಗೆ ಹಾನಿಕಾರಕ ಅಂತಲೇ ನಾವು ಹೇಳ್ತೀವಿ. ನಿಮಗೆ ಈ ಒಂದು ಫೀಲ್ಡ್ನ ಚೂಸ್ ಮಾಡೋದಕ್ಕೆ ಕಾರಣ ಏನು? ನಾನು ಮತ್ತು ನಮ್ಮ ಪಾರ್ಟ್ನರ್ ರವಿತೇಜ್ ಹೆಗ್ಡೆ ಅಂತ. ಸೊ ನಾವಿಬ್ಬರು ಎನ್ವೈರ್ಮೆಂಟಲ್ ಇಂಜಿನಿಯರ್ಸ್. ಸೊ ನಾವು ಇದೇ ಫೀಲ್ಡಲ್ಲೇ ಓದಿದ್ದು, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಮಾಡಿದ್ದು ಮತ್ತು MTech ಮಾಡಿರೋದು. ಸೊ ನಮಗೆ ಈ ಫೀಲ್ಡ್ನ ನಾವು ಬೇಕು ಅಂತಲೇ ಚೂಸ್ ಮಾಡ್ಕೊಂಡಿರೋದು. ಅಂದರೆ ನಾವು ಓದಬೇಕಾದ್ರೂ ಅಷ್ಟೇ, ಅದಾದಮೇಲೂ ನಮ್ಮ ಕರಿಯರು ನಾವು ಇದರಲ್ಲೇ ಡೆವಲಪ್ ಮಾಡಬೇಕು ಅಂತಲೇ ನಾವು ಮುಂಚೆಯಿಂದನೂ ವರ್ಕ್ ಮಾಡ್ತಾ ಇರೋದು. ಸೊ ಅದರಲ್ಲಿ ಈ ಎನ್ವಿರಾನ್ಮೆಂಟ್ ನೀವು ಹೇಳ್ದಂಗೆ
ಎನ್ವಿರಾನ್ಮೆಂಟ್ಗೆ ಆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದೇ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ಸ್ದು ಕೆಲಸ ಆ್ಯಕ್ಚುಲಿ. ಸೊ ಆ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಓದಿದ್ಮೇಲೆ ಆ ಪ್ರೊಟೆಕ್ಷನ್ಗೆ ನಾವು ಏನು ಮಾಡಬೇಕು, ನಾವು ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇರ್ಬೋದು, ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡೋದಿರ್ಬೋದು, ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಿದ್ಮೇಲೆ ಅದನ್ನು ಆಪ್ರೇಟ್ ಮಾಡಬೇಕು. ಆಪ್ರೇಷನ್ ಚೆನ್ನಾಗಾಗಲಿಲ್ಲ ಅಂತಂದರೆ ಅದು ಮತ್ತೆ ಎನ್ವಿರಾನ್ಮೆಂಟಿಗೆ ಎಫೆಕ್ಟ್ ಆಗುತ್ತೆ. ಸೊ ಆ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಯಾವಾಗಲೂ ಸರಿಯಾಗಿ ನಡೀತಾನೆ ಇರಬೇಕು, ಬರೀ ಒಂದು ಸಲ ಅಲ್ಲ, ಬಟ್ ಯಾವಾಗಲೂ ಸರಿಯಾಗಿ ನಡೀತಾನೆ ಇರಬೇಕು ಅಂತ ಅನ್ನೋ ಕಾರಣಕ್ಕೆ ನಾವು ಈ ಸೊಲ್ಯೂಷನ್ನ ನಾವು ಡೆವಲಪ್ ಮಾಡಿದ್ದೀವಿ. ಇದರಿಂದ ಒಂದು ಮೇನ್ ಏನು ಅಂದರೆ ಎನ್ವಿರಾನ್ಮೆಂಟ್ಗೂ ಇದರಿಂದ ಬೆನಿಫಿಟ್ ಆಗುತ್ತೆ. ಯಾಕೆಂದರೆ ಎನ್ವಿರಾನ್ಮೆಂಟಿಗೆ ಪೊಲ್ಯೂಷನ್ ಆಗೋದು ಕಡಿಮೆ ಆಗುತ್ತೆ. ಮತ್ತು ಅದರಿಂದ ಏನು ವಾಟರ್ ಟ್ರೀಟ್ಮೆಂಟ್ ಆಗಿರೋ ವಾಟರ್ ಬರುತ್ತೆ, ಆ ವಾಟರ್ನ ಅವ್ರು ರೀಯೂಸ್ ಮಾಡಬಹುದು. ಆ ರೀಯೂಸ್ ಮಾಡೋದ್ರಿಂದ ಫ್ರೆಶ್ ವಾಟರ್ ಅಂದರೆ ಏನು ಗ್ರೌಂಡ್ ವಾಟರ್ ಇರ್ಬೋದು ಅಥವಾ ನದಿಯಿಂದ ಬರೋ ನೀರಿದೆ ಅದನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡ್ಬೋದು. ಮತ್ತು ಇದರಿಂದ ಇಂಡಸ್ಟ್ರಿಗಳಿಗೂ ಅವ್ರದ್ದು ಕಾಸ್ಟ್ ಆಫ್ ಆಪ್ರೇಷನ್ ಕಡಿಮೆ ಆಗುತ್ತೆ. ಈಗ ಇಂಡಸ್ಟ್ರಿಗಳಲ್ಲಿ ಹೇಗೆ ಅಂತಂದರೆ ಕಾಸ್ಟ್ ಆಫ್ ಆಪ್ರೇಷನ್ ಕಡಿಮೆ ಆಯಿತು ಅಂತಂದರೆ ಅವರು ಅದನ್ನು ಚೆನ್ನಾಗಿ ನಡೆಸೋದಕ್ಕೆ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಇದು ಒಂಥರ ವಿನ್ ವಿನ್ ಸಿಚುವೇಶನ್ನ ನಾವು ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಇನ್ನು ಈಗ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ, ಈ ಒಂದು ಮೆಕ್ಯಾನಿಸಮ್ AI ಟೆಕ್ನಾಲಜಿ ಮತ್ತು ಇನ್ನು ಬೇರೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯಾವ ರೀತಿ ಆಗುತ್ತೆ ವರ್ಕ್? ನಾವು ಏನು ಮಾಡ್ತೀವಿ ಅಂತಂದರೆ ಆ್ಯಕ್ಚುಲಿ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟು ಮ್ಯಾನ್ಯುಯಲಿ ಆಪ್ರೇಟೆಡ್ ಪ್ಲ್ಯಾಂಟ್ ಇದೆ ಅಂತಂದರೆ ನಾವು ಅಲ್ಲಿ ಕೆಲವು ಇನ್ಸ್ಟ್ರೂಮೆಂಟ್ಸ್ಗಳನ್ನ ಹಾಕ್ತೀವಿ. ಅಂದರೆ ಅದರಿಂದ ಅಲ್ಲಿ ಡೇಟಾ ಬರಬೇಕಲ್ಲ ಆ ಪ್ಲ್ಯಾಂಟದು ಡೇಟಾಗಳು ಬರಬೇಕು ಅನ್ನೋ ಕಾರಣಕ್ಕೆ ಇನ್ಸ್ಟ್ರೂಮೆಂಟ್ಗಳನ್ನ ಹಾಕ್ತೀವಿ. ಆ ಇನ್ಸ್ಟ್ರೂಮೆಂಟ್ ಹಾಕಿದ್ಮೇಲೆ ಅದನ್ನು ನಾವು ಕಂಪ್ಲೀಟ್ಲಿ ಆ ಇನ್ಸ್ಟ್ರೂಮೆಂಟ್ನ ಮತ್ತು ಎಕ್ವಿಪ್ಮೆಂಟ್ನ ಆಟೋಮೇಟ್ ಮಾಡ್ತೀವಿ. ಆಟೋಮೇಷನ್ ಮಾಡಿ ಅದನ್ನು ನಾವು ಆಟೋಮೇಟ್ ಮಾಡ್ತೀವಿ. ಅದಾದಮೇಲೆ ಆ ಡೇಟಾನ ನಾವು ಏನು ಮಾಡ್ತೀವಿ, ಕ್ಲೌಡಿಗೆ ತೊಗೋತೀವಿ. ಗೇಟ್ವೇ ಯೂಸ್ ಮಾಡಿ ಕ್ಲೌಡಿಗೆ ತೊಗೋತೀವಿ. ಸೊ ಅಲ್ಲಿಂದ ನಮ್ಮದು ಒಂದು ಡ್ಯಾಶ್ ಬೋರ್ಡ್ ಇರುತ್ತೆ. ಆ ಡ್ಯಾಶ್ ಬೋರ್ಡಲ್ಲಿ ನಾವು ಆ ಪ್ಲ್ಯಾಂಟ್ ಆಪ್ರೇಷನ್ ನೋಡ್ಬೋದು. ಅಂದರೆ ಈಗ ನಾವು ಮೈಸೂರಲ್ಲಿದ್ದು ಬೆಂಗಳೂರು ನಡೀತಿರೋ ಪ್ಲ್ಯಾಂಟು ಅಥವಾ ಬೇರೆ ಎಲ್ಲೇ ಇರೋವಂಥ ಪ್ಲ್ಯಾಂಟ್ನ ನಾವು ಇಲ್ಲಿಂದಾನೇ ನೋಡಬಹುದು ಮತ್ತು ಇಲ್ಲಿಂದಾನೇ ಆಪ್ರೇಟು ಮಾಡಬಹುದು ನಾವು. ಸೊ ಅದು ನಮ್ಮದು ಅಡ್ವಾಂಟೇಜು. ಮತ್ತು ನಾವಿಲ್ಲಿ AI ಆ್ಯಂಡ್ ML ಯೂಸ್ ಮಾಡಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಆ ಪ್ಲ್ಯಾಂಟ್ದು ಪರ್ಫಾರ್ಮೆನ್ಸು ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಬೋದು. ಈಗ ಬರೀ ಆಟೋಮೇಷನ್ ಮಾಡಿದಾಗ ಏನಾಗುತ್ತೆ, ಅದು ಬರೀ ನಡೀತಾ ಇರುತ್ತೆ ಅಷ್ಟೇ. ನಾವು ಹೇಗೆ ನಡೀಬೇಕು ಅಂದರೆ ಹಾಗೆ ನಡೀತಾ ಇರುತ್ತೆ, ಆದರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅಂತ ಆಪ್ಷನ್ ಇರೋದಿಲ್ಲ. ಅದೇ ನಾವು AI ಆ್ಯಂಡ್ MLನ ಯೂಸ್ ಮಾಡಿದಾಗ ಏನಾಗುತ್ತೆ, ನಾವು ಅದರಲ್ಲಿ ಇಂಪ್ರೂವ್ಮೆಂಟ್ ಅಂದರೆ ಈಗ ಪವರ್ ಕನ್ಸಂಪ್ಷನ್ ಕಡಿಮೆ ಮಾಡೋದಕ್ಕಿರ್ಬೋದು, ಮ್ಯಾನ್ ಪವರ್ ಕಡಿಮೆ ಮಾಡೋದಕ್ಕಿರ್ಬೋದು, ಅಥವಾ ಕೆಮಿಕಲ್ ಕನ್ಸಂಪ್ಷನ್ ಕಡಿಮೆ ಮಾಡೋದಕ್ಕಿರ್ಬೋದು, ಇದೆಲ್ಲದಕ್ಕೂ ನಾವು AI ಆ್ಯಂಡ್ MLನ ಯೂಸ್ ಮಾಡಿ ನಾವು ನಮ್ಮ ಸೊಲ್ಯೂಷನ್ನ ಕೊಡ್ತೀವಿ. ಅದರಿಂದ ಒಂದು ಆ ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಲಾಂಗ್ ಲೈಫ್ ಬರುತ್ತೆ. ಎರಡನೇದು ಇಂಡಸ್ಟ್ರಿಗಳಿಗೆ ಕಾಸ್ಟ್ ಆಫ್ ಆಪ್ರೇಷನ್ ಕಡಿಮೆ ಆಗುತ್ತೆ. ಇದು ಇಂಡಸ್ಟ್ರಿ ಇರ್ಬೋದು ಅಥವಾ ಅರ್ಬನ್ ಲೋಕಲ್ ಬಾಡಿ ಅಂದರೆ ಗೌರ್ಮೆಂಟ್ದು STPs ಇರ್ಬೋದು, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ಸು ಯಾರೇ ಇರ್ಬೋದು, ಇದೆಲ್ಲ ಕಡೆನೂ ನಾವು ನಮ್ಮ ಸೊಲ್ಯೂಷನ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಬಹುದು. ಓಕೆ, ಇನ್ನು ಈ ಥರ ಅಪ್ಗ್ರೇಡೆಡ್ ಟೆಕ್ನಾಲಜಿ ಅಥವಾ ಒಂದು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡುವಾಗ ಒಂದು ಹ್ಯೂಜ್ ಸ್ಕೇಲಲ್ಲಿ ರಿಸೋರ್ಸಸ್ ಬೇಕಾಗುತ್ತೆ. ನಿಮಗೆ ಯಾವುದಾದ್ರೂ ಸಂಸ್ಥೆಯಿಂದ ಸಹಕಾರ ಅಥವಾ ನೆರವು ಸಿಗ್ತಾ ಹೇಗೆ? ಹೌದು, ನಾವು ಆ್ಯಕ್ಚುಲಿ IIMB ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರದು NSR ಸೆಲ್ ಅಂತ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ. ಅದರಲ್ಲಿ ನಾವು ಇನ್ಕ್ಯುಬೇಟ್ ಆಗಿದ್ದೀವಿ. ಸೊ ನಮಗೆ ಅವರಿಂದ ಸತತವಾಗಿ ಸಹಕಾರ ಸಿಗ್ತಾ ಇದೆ. ಸೊ ನಮಗೇನೇ ಕಂಪ್ನಿ ಒಂದು ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಅದನ್ನು ನಡೆಸೋ ವಿಚಾರದಲ್ಲಿ ಮತ್ತು ಟೆಕ್ನಾಲಜಿ ವಿಚಾರದಲ್ಲಿ ಏನೇ ಇದ್ದರೂ ಅವ್ರು ನಮ್ಗೆ ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಲ್ಲದೇನೂ ನಮಗೆ ಬೇರೆ ಬೇರೆ ಕೆಲವು ಕಂಪ್ನಿಗಳಿಂದನೂ ನಮಗೆ ಅದರ ಸಹಕಾರಗಳು ಸಿಗ್ತಾ ಇದೆ ನಮಗೆ. ಓಕೆ, ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಪರಿಸರ ಸ್ನೇಹಿಯಾಗಿರುವಂತಹ ಯೋಜನೆಗಳನ್ನ ಹಾಕ್ಕೊಂಡಿದ್ರಿ. ಇನ್ನು ನಿಮ್ಮ ಫ್ಯೂಚರ್ ವೆಂಚರ್ಸ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆ ಮತ್ತೊಂದು ಯೂನೀಕ್ ಆಗಿರುವಂತಹ ಸ್ಟಾರ್ಟಪ್ ಕಂಪ್ನಿಯವರಿದ್ದಾರೆ. ಆಗ್ರೋ ಪಾರ್ಕ್ನ ಫೌಂಡರ್ ಆಗಿರುವ ಪಾಯಲ್ ಪಟೇಲ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಸದಿಂದ ರಸ ಅನ್ನೋ ಕಾನ್ಸೆಪ್ಟ್ ಇನ್ ಇಟ್ಸ್ ಬೆಸ್ಟ್ ಅಂತಾನೆ ಹೇಳ್ಬೋದು ನಿಮ್ಮ ಕಂಪ್ನಿ ಬಗ್ಗೆ ಕೇಳ್ತಾ ಇದ್ರೆ. ಸೊ ನಿಮ್ಮ ಕಂಪ್ನಿ ಬಗ್ಗೆ ನೀವೇ ಹೇಳ್ಬಿಡಿ. ಹೌದು, ಹಲೋ, ನಾನು ಪಾಯಲ್ ಪಟೇಲ್. ನಾನು ಫೌಂಡರ್ ಮತ್ತು CEO ಆಗ್ರೋಪ್ಯಾಕ್ ಪ್ರೈವೇಟ್ ಲಿಮಿಟೆಡ್. I have developed this technology wherein any kind of fiber, it can be made into biodegradable containers. And right now we have made the containers suitable for cosmetic industry. ಇದು ನಾನು ರೆಪ್ರೆಸೆಂಟ್ ಮಾಡ್ತೀವಿ. ಇದು ಕೋಕೋನಟ್ ಶೆಲ್ ಅಲ್ಲಿ ಮಾಡಿದ್ದೀವಿ. ಇದು ಬ್ಯಾಂಬೂ ಶೆಲ್ ಯೂಸ್ ಮಾಡಿ ಇದು ಕಂಟೈನರ್ ಮಾಡಿದ್ದೀವಿ. ನಾನು ಆ್ಯಕ್ಚುಲಿ ಇದು ಏಮ್ ಇರುತ್ತೆ, ಪ್ಲಾಸ್ಟಿಕ್ ಡ್ಯೂರಬಿಲಿಟಿ ಇರಬೇಕು. ಸೊ ಇದು ನೋಡಿ ಕಾಂಪೋಸ್ಟಬಲ್ ಅಥವಾ ಫಂಕ್ಷನಾಲಿಟಿ ಎಲ್ಲ ಮಾಡಿ ನಾನು ಈ ಥರ ಪ್ರಾಡಕ್ಟ್ ಮಾಡಿದ್ದೀವಿ. ಸೊ ಈ ಥರ ಸ್ಕ್ರೂ ಟಾಪ್ ಮೆಕ್ಯಾನಿಸಮ್ ನಾನು ಮಾಡಿದ್ದೀವಿ. ಸೊ ಕಾಸ್ಮೆಟಿಕಲ್ಲಿ ಕ್ರೀಮ್ ಮತ್ತು ಮಾಯಿಶ್ಚರೈಸರ್ ಸ್ಟೋರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಪ್ರಾಡಕ್ಟ್ ಇರುತ್ತೆ. ಮತ್ತು ಬೇರೆ ಸೈಜಲ್ಲಿ ಬೇರೆ ಡಿಸೈನಲ್ಲಿ ಇದು ಮಾಡ್ಬೋದು. ಮೋಲ್ಡಬಲ್ ಇನ್ ಎನಿ ಸೈಜ್ ಆ್ಯಂಡ್ ಫಾರ್ಮ್. ಸೊ ಎನಿ ಕೈಂಡ್ ಆಫ್ ಫೈಬರ್ ಕ್ಯಾನ್ ಬಿ ಯೂಟಿಲೈಸ್ಡ್. ಅಂದರೆ
ಅಂದರೆ ಇವಾಗ ನಾವು ಚಿಕ್ಕ ವಯಸ್ಸಿಂದನೂ ನಾವು ಒಂದು ಪಾಠ ಕಲ್ತ್ಕೊಂಡು ಬಂದಿರ್ತೀವಿ ಸ್ಕೂಲ್ ಲೆವೆಲಿಂದ. ಏನಾದರೂ ವೇಸ್ಟ್ ಇದ್ದರೆ ಅದರಿಂದ ನಾವು ಏನಾದರೂ ಒಂದು ಪ್ರೊಡಕ್ಟಿವ್ ಆಗಿ ಯಾವುದಾದ್ರೂ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು. ಸೊ ಈ ಒಂದು ಐಡಿಯಾ ನಿಮಗೆ ಹೇಗೆ ಬಂತು? ಯಾಕಂದರೆ ಒಂದು ಕಾಸ್ಮೆಟಿಕ್ ಇಂಡಸ್ಟ್ರಿಗೆ ನೀವು ಒಂದು ಕಂಟೈನರ್ಸ್ನ ಪ್ರೊವೈಡ್ ಮಾಡೋದಂದರೆ ಇಟ್ಸ್ ನಾಟ್ ಎನ್ ಈಸಿ ಜಾಬ್ ಆ್ಯಕ್ಚುಲಿ. ಒಂದು ಬಯೋಡಿಗ್ರೇಬಲ್ ಅಥವಾ ಅಗ್ರಿಕಲ್ಚರಲ್ ವೇಸ್ಟಿಂದ ನೀವು ಮಾಡ್ತಾ ಇದ್ದೀರಾ. ಸೊ ಏನೆಲ್ಲ ಚಾಲೆಂಜಸ್ ಇರುತ್ತೆ, ಮತ್ತು ಇದು ಮಾಯ್ಶ್ಚರ್ ರೆಸಿಸ್ಟೆಂಟಾ ಅಥವಾ ಬ್ರೇಕಬಲ್ಲಾ, ಇದು ಬಗ್ಗೆ ಕ್ವಾಲಿಟಿ ಬಗ್ಗೆನೂ ಎಕ್ಸ್ಪ್ಲೇನ್. ಸೊ ನಾನು ಆ್ಯಕ್ಚುಲಿ ದ ಅಲ್ಟಿಮೇಟ್ ಏಮ್ ವಾಸ್ ಅಫೋರ್ಡೆಬಿಲಿಟಿ. ನಾನು ಅಫೋರ್ಡೆಬಿಲಿಟಿ ನೋಡುವಾಗ ನಾನು ವಿಚಾರ ಮಾಡಿದು ಹೆಂಗೆ ಪ್ರಾಡಕ್ಟ್ ಯೂಸ್ ಮಾಡಿ ಇದು ಅಫೋರ್ಡೆಬಲ್ ಇರುತ್ತೆ. ಮತ್ತು ನಾನು ಸೌತ್ ಇಂಡಿಯಾದಲ್ಲಿ ಕೊಕೊನಟ್ ಶೆಲ್ ಜಾಸ್ತಿ ಬರುತ್ತೆ. ಕೊಕೊನಟ್ ಶೆಲ್ ದ ಹಾರ್ಡೆಸ್ಟ್ ಪಾರ್ಟ್ ಆಫ್ ಕೊಕೊನಟ್ ಶೆಲ್ ಎಲ್ಲಿ ಯೂಸ್ ಆಗಲ್ಲ, ಇದು ಥ್ರೋ ಮಾಡ್ತಾರೆ. ಇದು ಯೂಸ್ ಮಾಡಿ ಏನಾದರೂ ಮಾಡ್ಬೋದು. ಸೊ ನಾನು ಫಸ್ಟ್ ನೀವು ರಿಸೈಕಲ್ ಫ್ಯಾಬ್ರಿಕೇಟ್ ಮಾಡಿ ಪೌಡರಲ್ಲಿ ಫೈಬರ್ ಫಾರ್ಮಲ್ಲಿ ಎಲ್ಲ ಯೂಸ್ ಮಾಡಿ ನೋಡಿದ್ವಿ. ಆಮೇಲೆ ದ ವಾಟರ್ ರೆಸಿಸ್ಟೆನ್ಸ್, ದ ಪ್ರಾಪರ್ಟಿ ಯು ಸೆಡ್, ದ್ಯಾಟ್ಸ್ ದ ಥಿಂಗ್ ವಿ ವರ್ಕ್ಡ್ ಆನ್. And we said how can we make it water resistant, because anything you pour shouldn't react, shouldn't get absorbed. In order to do that, ನಾನು proprietary binding technology invent ಮಾಡಿದ್ದೀವಿ ಒಂದು ಇನ್ಸ್ಟಿಟ್ಯೂಟ್ ಜೊತೆ ಕೊಲಾಬ್ರೇಟ್ ಮಾಡಿ. ಮತ್ತು ನಾನು ಇದು ಡೆವಲಪ್ ಮಾಡಿ ಫುಲ್ ಪ್ರಾಪರ್ಟಿ ಬರಬೇಕು. ಸೊ ನಾನು ಫಸ್ಟ್ ಬಯೋ ಕಾಂಪೋಸಿಟ್ ಮಾಡಿ ಏನಾದರೂ ಎಲ್ಲ ಸ್ಟ್ರೆಂತ್ ಮತ್ತು ವಾಟರ್ ರೆಸಿಸ್ಟೆಂಟ್ ಬ್ಯಾರಿಯರ್ ಕೋಟಿಂಗ್ ಇಂಪ್ರೂವ್ ಆಗಬೇಕು. ಇದು ಮಾಡಿ ನಾನು ಮೋಲ್ಡಬಲ್ ಶೇಪ್ಸ್ ಮಾಡಿದ್ದೀವಿ. ಬೋಲ್ ಫಸ್ಟ್ ಮಾಡಿದ್ದೀವಿ, ಆಮೇಲೆ ಕಂಟೈನರ್ ಫಾರ್ಮ್. ಓಕೆ, ಇನ್ನು ಬ್ಯಾಂಬೂ ಮತ್ತು ಕೋಕೋನಟ್ ಶೆಲ್ನ ಯೂಸ್ ಮಾಡಿಕೊಂಡು ನೀವು ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಸೋರ್ಸ್ ಎಲ್ಲಿಂದ ಸಿಗುತ್ತೆ ನಿಮಗೆ ಈ ವೇಸ್ಟ್ ಆಗಿರ್ಬೋದು? ಸೊ ಇದು ಆ್ಯಕ್ಚುಲಿ ಅಬಂಡೆಂಟ್ಲಿ ಅವೈಲಬಲ್, ಬಟ್ ನಾನು ಸಮ್ ವೆಂಡರ್ಸ್ ಜೊತೆ ನಾನು ಕೊಲಾಬ್ರೇಟ್ ಮಾಡಿದ್ದೀವಿ. ಒಂದು ಕೊಯಂಬತ್ತೂರಿಂದ ನನಗೆ ಕೋಕೋನಟ್ ಶೆಲ್ ಫೈಬರ್ ಸಿಗುತ್ತೆ. ಅವ್ನು ಕೋಕೋನಟ್ ಶೆಲ್ಲಿಂದ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ, ಮತ್ತು ವೇಸ್ಟೇಜ್ ನಾನು ತಗೊಳ್ತೀವಿ. ಇದು ಬ್ಯಾಂಬೂ ಫೈಬರಲ್ಲಿ ತುಂಬ ಕ್ರಾಫ್ಟ್ ಪ್ರಾಡಕ್ಟ್ ಮಾಡ್ತಾರೆ. ಸೊ ಬ್ಯಾಂಗ್ಳೂರ್ ಔಟ್ಸೈಡು ಒಂದು ಕಂಪ್ನಿ ಇದೆ, ಬ್ಯಾಂಬೂ ಫೈಬರಲ್ಲಿ ಅದು ಒಂದು ವೇಸ್ಟೇಜ್ ಇರುತ್ತೆ, ಇದು ನಾನು ಸೋರ್ಸ್ ಮಾಡ್ತೀವಿ. ಮಿನಿಮಮ್ ಪ್ರೈಸಸಲ್ಲಿ ನನಗೆ ಸಿಗುತ್ತೆ. ಮತ್ತು ಇದು ಎಲ್ಲ ಯೂಸ್ ಮಾಡಿ ಬೈಂಡಿಂಗ್ ಟೆಕ್ನಾಲಜಿ ಮಾಡಿ ನಾನು ಪ್ರಾಡಕ್ಟ್ ಮಾಡ್ತೀನಿ. ಓಕೆ, ಈಗ ಕೋಕೋನಟ್ ಶೆಲ್ ಮತ್ತು ಬ್ಯಾಂಬೂ ಅಷ್ಟೇ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಬೇರೆ ಯಾವುದಾದ್ರೂ ಮೆಟೀರಿಯಲ್ಸ್? ಇಲ್ಲ, ಈ ಥರ ಇನ್ಕಾರ್ಪೊರೇಟ್ ಮಾಡಿ ಏನಾದ್ರೂ ಫೈಬರ್ ಯೂಸ್ ಮಾಡ್ಬೋದು. ದ ಬೈಂಡಿಂಗ್ ಟೆಕ್ನಾಲಜಿ ಇಟ್ ಶುಡ್ ಬಿ ಸೂಟಬಲ್ ಫಾರ್ ದ್ಯಾಟ್. ಸೊ ನಾನು ಫೈಬರ್ ಏನಾದರೂ ಸ್ಯಾಂಪಲ್ ಇದ್ದರೆ ನಾನು ತಗೊಂಡು ವೆರಿಫೈ ಮಾಡ್ತೀವಿ. ಒಂದು ಪ್ರಾಸೆಸ್ ಇದೆ, ಇದು ಫಾಲೋ ಮಾಡಿ ವ್ಯಾಲಿಡೇಟ್ ಮಾಡಿ ನಾನು ಏನು ಫೈಬರ್ ಯೂಸ್ ಮಾಡಿದ್ರೆ ಇದು ಮಾಡ್ಬೋದು. ಏಮ್ ವಿ ವಾಂಟ್ ಟು ಅಚೀವ್ ಇಸ್ ಅಫೋರ್ಡೆಬಿಲಿಟಿ. ಸೊ ಇಫ್ ದ ಫೈಬರ್ ಇಸ್ ಚೀಪ್ ವಿ ಕ್ಯಾನ್ ಯೂಸ್ ದ್ಯಾಟ್. ನನಗೆ ಎನ್ಕ್ವೈರಿ ಬಂತು ಕಾಫಿ ಪೌಡರ್ ಸೆಲ್ ಮಾಡೋಕ್ಕೆ ಈ ಥರ ಕಂಟೈನರ್ ಬೇಕು, ಮತ್ತು ಅವ್ರು ಸಪ್ಲೈ ಮಾಡ್ತಾರೆ ಬಟ್ ಅವ್ನಿಗೆ ವೇಸ್ಟೇಜ್ ಇದೆ ಕಾಫಿ ಬೀನ್ಸ್. ಸೊ ನಾನು ಕಾಫಿ ಬೀನ್ಸಲ್ಲಿನೂ ಮಾಡ್ಬೋದು. ಸೊ ಅವನ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ಕಾಫಿ ಬೀನ್ಸ್ ವೇಸ್ಟೇಜ್ ಸೋರ್ಸ್ ಮಾಡಿ ಹಸ್ಕ್ ಸೋರ್ಸ್ ಮಾಡಿ ಟ್ರಯಲ್ ಮಾಡ್ತೀವಿ. ವರ್ಕ್ ಆಗಿದ್ರೆ ಇದರಲ್ಲಿ ಮಾಡ್ಬೋದು. ಸೊ ಅವನಿಗೇನು ಬ್ರ್ಯಾಂಡಿಂಗ್ ಥರ ಚೆನ್ನಾಗಿರುತ್ತೆ. ಕಾಫಿ ಪೌಡರ್ ಸೋಲ್ಡ್ ಇನ್ ಕಾಫಿ ಹಸ್ಕ್ ಕಂಟೈನರ್ ಈ ಥರ. ಗ್ರೇಟ್ ಆ್ಯಕ್ಚುಲಿ. ಸೊ ಈಗ ಫುಡ್ ಪ್ರಾಡಕ್ಟ್ಸ್ಗೆ ಮತ್ತು ಕಾಸ್ಮೆಟಿಕ್ಸ್ ಇಂಡಸ್ಟ್ರಿ ಬಿಟ್ಟು ಬೇರೆ ಯಾವುದಾದ್ರೂ ಸೆಕ್ಟರ್ಸ್ಗೆ ನೀವು ಎಕ್ಸ್ಪ್ಯಾಂಡ್ ಮಾಡಬೇಕಂತ ಏನಾದರೂ ಪ್ಲಾನ್ಸ್ ಇದೆ? ನಾನು ಆ್ಯಕ್ಚುಲಿ ಕಾಸ್ಮೆಟಿಕಲ್ಲಿ ಇದು ಸ್ಟಾರ್ಟ್ ಮಾಡಿದ್ದೀವಿ, ಬಿಕಾಸ್ ಇದು ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಕರೆಕ್ಟ್ ಇದೆ. ಇವಾಗ ನಂದು ರೇಟ್ ಈ ಥರ ಪ್ರೀಮಿಯಮ್ ಪ್ರೈಸಿಂಗಲ್ಲಿದೆ, ಅದಕ್ಕೆ ಕಾಸ್ಮೆಟಿಕ್ ಇಂಡಸ್ಟ್ರಿ ಪ್ರೀಮಿಯಮ್ ಮಾರ್ಕೆಟ್, ಅದಕ್ಕೆ ಫಿಟ್ ಕರೆಕ್ಟ್ ಆಗಿದೆ. Slowly we will move on to food and beverage. So we have to work on certifications, the barriers so that it's suitable for food. Temperature for food also should be suitable. ಎಲ್ಲ ವರ್ಕ್ ಮಾಡಿ ಫೂಡಲ್ಲಿನೂ ಎಕ್ಸ್ಪ್ಯಾಂಡ್ ಮಾಡ್ಬೋದು. ದ್ಯಾಟ್ ಇಸ್ ಇನ್ ಪ್ಲ್ಯಾನ್ ಆಫ್ಟರ್ 3 years. ಇನ್ನು ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು ಅಥವಾ ಕೆಡಮ್ ಕಡೆಯಿಂದ ಯಾವ ರೀತಿಯಾದಂತಹ ಸಪೋರ್ಟ್ ಸಿಗ್ತಾ? ನನಗೆ ಮೇಡಮ್ ಫಸ್ಟ್ ಸಪೋರ್ಟ್ ಸಿಕ್ತು SJC ಸ್ಟೆಪ್ಪಿಂದ. ಅಂಡರ್ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್ ಮೈಸೂರಲ್ಲಿ SJC ಸ್ಟೆಪ್ ಸಪೋರ್ಟ್ ಮಾಡಿದ್ದಾರೆ. ಇದು ನಾನು ನೋಡಿ ಆಮೇಲೆ ಫುಲ್ R&Dಯಲ್ಲಿ ಶಿಫ್ಟ್ ಮಾಡಿ ಫುಲ್ ಪ್ರಾಡಕ್ಟ್ ಇನೋವೇಷನ್ ಮಾಡಿದ್ದೀವಿ. ಆಮೇಲೆ ನನಗೆ ಎಲಿವೇಟ್ ಸ್ಟಾರ್ಟಪ್ ಕರ್ನಾಟಕದಿಂದ ಫಂಡ್ ಸಿಕ್ತು, ಗ್ರ್ಯಾಂಡ್ ಫಂಡ್. ಇದು ಯೂಸ್ ಮಾಡಿ ನಾನು ಫುಲ್ ಮೆಕ್ಯಾನಿಕಲ್ ಎಂಜಿನಿಯರ್ ಹೈಯರ್ ಮಾಡಿ ಇದೆಲ್ಲ ವರ್ಕ್ ಮಾಡಿದ್ದೀವಿ. ಸೊ ಇದು 2 ಇಂಪಾರ್ಟೆಂಟ್ ಫಂಡಿಂಗ್ ನನಗೆ ಸಿಕ್ತು. So that the research can be done suitably and we don't have to rush and get into plasticizer. So our aim, what we had in mind, we were able to achieve using these grants. ನೀವು ಎಲಿವೇಟ್ ವಿನ್ನರ್ ಕೂಡ ಆಗಿದ್ದೀರಾ. ಓಕೆ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಆ್ಯಂಡ್ ತುಂಬ ಒಂದು ಒಳ್ಳೆ ಇನಿಷಿಯೇಟಿವ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು. ಆಲ್ ದ ವೆರಿ ಬೆಸ್ಟ್. ಇದಿನ್ನೂ ಹ್ಯೂಜ್ ಸಕ್ಸಸ್ ಸಿಗಲಿ ಇದಕ್ಕೆ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು.
ವೀಕ್ಷಕರೇ, ನೋಡಿದ್ರಲ್ಲ ನವೋದ್ಯಮಗಳು ಹೇಗೆ ಹೊಸ ಹೊಸ ಆಲೋಚನೆಗಳು, ಹೊಸ ಪರಿಕಲ್ಪನೆಗಳ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲೂ ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸ್ಕೊಂಡು ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇರೋದು ನಿಜಕ್ಕೂ ಖುಷಿಯನ್ನು ಕೊಡುತ್ತೆ ಅಂತ ಹೇಳ್ತಾ, ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸ್ಟಾರ್ಟಪ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ.